ಹೀಗಾದರೂ ಮಾಡಿ ನಮ್ಮಿಂದೇನಾಗಿಲ್ಲ ತಪ್ಪಿಸ್ಕೋಬೇಕು ಅನ್ನೋದು ರಾಜ್ಯ ಸರ್ಕಾರದ ಉದ್ದೇಶ. ನಮಗೆ ಗೊತ್ತಿಲ್ಲ, ನಮ್ದೇನಿಲ್ಲಪ್ಪ, ನಮಗೇನು ಗೊತ್ತಿಲ್ಲಪ್ಪ. ಸದಾ ಕಾಲ ರಾಜಕಾರಣಿಗಳ ನೆರಳಿನಲ್ಲಿ ತೆವಳುತ್ತಾ ಬಗ್ಗುತ್ತಾ ನೆಕ್ಕುತ್ತಾ ಮಾನ ಮರ್ಯಾದೆಯನ್ನು ಅಡ ಇಟ್ಟುಬಿಟ್ಟು ಓಡಾಡ್ತಿರೋ ಆಫೀಸರ್ಗಳೆಲ್ಲ ನೋಡಬೇಕು, ಪಾಠ ಇದನ್ನು ನೋಡಬೇಕು. IAS ಆಫೀಸರ್ಸ್ದು ಪ್ರಾಬ್ಲಮ್ ಆಯಿತು ಅಂದಾಗ ಮೆಮೊರಾಂಡಮ್ ಕೊಡಕ್ಕೆ ಹೋದ್ರು ಅವ್ರ ಸಂಘದವರು. IPS ಅವ್ರೇನು ಕತೆ ಕಾಯ್ತಾ ಇದ್ದೀರಾ ನಿಮ್ಮ ಅಸೋಸಿಯೇಷನ್ ಅವ್ರು? ಇವಾಗ ಹಂಗಾರೆ ಯಾಕೆ ಅಂತ ಬರ್ತೀನಿ. ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತದಲ್ಲಿ 11 ಮಂದಿ ಸಾವನ್ನಪ್ಪಿದ ಪ್ರಕರಣದಲ್ಲಿ ಸರ್ಕಾರ ಈಗ ಕುನ್ನಾ ವರದಿಯನ್ನು ಅಂಗೀಕರಿಸಿದೆ. RCB, KSCA ಮತ್ತು DNA ಆ 3 ಸಂಸ್ಥೆಗಳ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕ್ತಾರಂತೆ. ಆಯಿತು, ಹಾಕ್ಕೊಳ್ಳಿ, ಓಕೆ. ಯಾರೋ ಮೇಲೆ ಹಾಕ್ಬೇಕಲ್ಲ ಒಟ್ಟಲ್ಲಿ ಫೈನಲಿ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಇಲಾಖಾ ತನಿಖೆ ಸಾಮೂಹಿಕವಾಗಿರದೆ ಪ್ರತ್ಯೇಕವಾಗಿ ಕ್ಯಾಬಿನೆಟ್ ಒಬ್ಬೊಬ್ಬರ ಮೇಲೂ ಮಾಡೋ ಥರ ಮಾಡಿದಾರಂತೆ, ಚರ್ಚೆ ಮಾಡಿದಾರಂತೆ. ಓಕೆ, ಅವ್ರ ಮೇಲೆ ಕೇಸ್ ಇಲ್ವಾ? ಕ್ರಿಮಿನಲ್ ಕೇಸ್ ಇಲ್ಲ. ಓಹೋ, ಸರಿ. ಕರ್ತವ್ಯ ಲೋಪ ಎಸಗಿದ್ದಾರೆ ಯಾರ್ಯಾರು? ದಯಾನಂದು, ವಿಕಾಸ್ ಕುಮಾರು, ಶೇಖರ್, ಬಾಲಕೃಷ್ಣ ಎಲ್ಲ ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆಯಂತೆ. ಸಂತೋಷ. ಮುಲಾಜಿಲ್ಲದೆ ಇಲಾಖಾ ತನಿಖೆ ಕೊಡಿ ಅಂತ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದಾರಂತೆ. ಇನ್ನೊಬ್ಬನ ಮನೆ ಮಗುನ ಮುಲಾಜಿಲ್ದೆ ಬಾವಿಗೆ ತಳ್ಳಕ್ಕೆ ನಿಮ್ಮ ಅಪ್ಪನ ಮನೆ ಗಂಟೆನ ಹೋಗ್ಬೇಕು? ಏನಿದೆ ಕಳ್ಕೊಳ್ಳಕ್ಕೆ ಯಾವನಿಗಾದ್ರೂ? ನಿಮ್ಮನೆ ಮಗು ಆಗಿದ್ದರೆ ಯೋಚನೆ ಮಾಡ್ಬೋದಾಗಿತ್ತು. ನ್ಯಾಯಮೂರ್ತಿ ಕುನ್ನಾ ಅವರು KSCA, DNA ಮತ್ತು RCB ಪಾತ್ರವನ್ನು ತನಿಖೆ ಮಾಡಿದವರು ಅಥವಾ ಇನ್ವೆಸ್ಟಿಗೇಟ್ ಮಾಡಿದವರು, ಅಧಿಕಾರಿಗಳದ್ದನ್ನು ಮಾಡಿದವರು, ಸರ್ಕಾರದ ಪಾತ್ರವೇ ಇಲ್ಲ ಅನ್ನೋ ಥರ ಹೇಗೆ ತನಿಖೆಯನ್ನು ಮಾಡ್ತಾರೆ ಒಬ್ಬ ನ್ಯಾಯಮೂರ್ತಿ? ಹೇಗೆ ಮಾಡ್ತಾರೆ? ವಾಸ್ ದೇರ್ ನೋ ರೋಲ್ ಎಟ್ ಆಲ್ ಆಫ್ ದಿ ಗವರ್ನಮೆಂಟ್? ದೆನ್ ವೈ ಡಿಡ್ ದ ಗವರ್ನಮೆಂಟ್ ಗೋ ಅಂಡ್ ಕಂಡಕ್ಟ್ ಎ ಫಂಕ್ಷನ್ ದೇರ್? ಹಾಗಾದರೆ ಅವ್ರು ಯಾಕೆ ಕಂಡಕ್ಟ್ ಮಾಡಿದ್ರು? ಈ ಮಧ್ಯೆ DNA ಸಂಸ್ಥೆಯನ್ನು ಕೋರ್ಟ್ಗೆ ಹೋಗಿದೆಯಂತೆ. ಡ್ಯಾಶು ಎಲ್ಲ ಇದೆ. ಏನು ಹೇಳ್ತಾರೆ ಇವರು? ಸಾರ್ವಜನಿಕ ಕಾರ್ಯಕ್ರಮ ಮಾಡುವಾಗ ವರದಿ ಹೇಳ್ತಾ ಇರೋದು, ಸಾರ್ವಜನಿಕ ಕಾರ್ಯಕ್ರಮ ಮಾಡುವಾಗ 7 ದಿನ ಮುನ್ನ ಅನುಮತಿ ಪಡೆಯಬೇಕಿತ್ತು ನಿಯಮದ ಪ್ರಕಾರ. ಇದ್ರಲ್ಲಿ ಸಾಧ್ಯನೇ ಇಲ್ಲ ಅನ್ನೋದು ಎಲ್ಲವನಿಗೂ ಅರಿವಿದೆ. ಗೆದ್ದಿರೋದು ಹಿಂದಿನ ದಿನ, ಮಾರನೇ ದಿನ ಆಗ್ತಾ ಇರೋದು. 7 ದಿನ ಎಲ್ಲಿಂದ ಬರುತ್ತೆ? ನಂಬರ್ 1. ನಂಬರ್ 2, ಮಾನ್ಯ ಕುನ್ನಾ ವರದಿ ತಯಾರಿ ಮಾಡಿರುವ ನ್ಯಾಯಮೂರ್ತಿಗಳಿಗೆ ಇದನ್ನು ಹೇಳಬೇಕು. 7 ದಿನಗಳ ಪೂರ್ವಾನುಮತಿಯನ್ನು ಪಡೆಯಬೇಕಾದಂತಹ ಪ್ರಕ್ರಿಯೆ ಮತ್ತು ಕಾನೂನಿನ ಪ್ರಜ್ಞೆ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡಿದವರು ಯಾರು ಮತ್ತು ಅವ್ರಿಗೆ ಹಾಕಿರಲಿಲ್ಲ? ಯಾರು? DPR ಸೆಕ್ರೆಟರಿನಾ? ಚೀಫ್ ಸೆಕ್ರೆಟರಿನಾ? ಮುಖ್ಯಮಂತ್ರಿನಾ? ಉಪಮುಖ್ಯಮಂತ್ರಿನಾ? ಯಾರು? ಓಕೆ, ಒಂದು ವೇಳೆ ಯಾರೂ ಅಲ್ಲ ಅನ್ನೋದಿದ್ರೆ ಗೋವಿಂದರಾಜುವಿನ ತಲೆದಂಡ ಆಗಿದ್ಯಾಕೆ? ಹಾಗಾರೆ ತಲೆದಂಡ ಯಾಕೆ ಇಲ್ಲ? ಅದು KSCA ಕಾರ್ಯಕ್ರಮಕ್ಕೆ ಅನ್ನೋದಾದ್ರೆ ಅಕ್ರಮವಾಗಿ ಅನುಮತಿಯೇ ಇಲ್ಲದೆ ನಡೆದ ಕಾರ್ಯಕ್ರಮಕ್ಕೆ DCM ಹೋಗಿದ್ಯಾಕೆ? ಇಲ್ಲ, ಸಕ್ರಮವಾಗಿತ್ತು ವಿಧಾನಸೌಧದ ಕಾರ್ಯಕ್ರಮ ಅನ್ನೋದಾದ್ರೆ ಮುಖ್ಯಮಂತ್ರಿಗಳು ಹೋಗಿದ್ಯಾಕೆ? ಅಕ್ರಮವಾದ ಕಾರ್ಯಕ್ರಮ ಮಾಡುತ್ತಿರುವ ಸಕ್ರಮ ಕಾರ್ಯಕ್ರಮಕ್ಕೆ ಅಕ್ರಮವಾಗಿ ಅಲ್ಲಿ ಮಾಡ್ತಿರೋರು ಸಕ್ರಮವಾಗಿ ಇಲ್ಲಿ ಮಾಡೋದಾದ್ರೆ ಹೋಗ್ತಾರೋ ಯಾರಾದರೂ? ಯಾಕೆ ಹೋದ್ರಿ ಮುಖ್ಯಮಂತ್ರಿ? ದೇರ್ ಈಸ್ ಎ ಕ್ಲಿಯರ್ ರೋಲ್ ಆಫ್ ದಿ ಗವರ್ನಮೆಂಟ್ ಅಂಡ್ ಪಾಲಿಟಿಷಿಯನ್ಸ್ ಈ ವಿಚಾರದಲ್ಲಿ, ವಿಚ್ ಕುನ್ನಾ ರಿಪೋರ್ಟ್ ಹ್ಯಾಸ್ ಇಗ್ನೋರ್ಡ್. ಹೋಮ್ ಆರ್ ಯು ಟ್ರೈಯಿಂಗ್ ಟು? ಈ ವರದಿ ಯಾರನ್ನು ಟ್ರೈ ಮಾಡ್ತಾ ಇದ್ದಾರೆ ರಕ್ಷಣೆ ಮಾಡೋಕ್ಕೆ? ಡಿಸ್ಪ್ಯಾಷನೇಟ್ ಆಗಿ ಮಾಡೋದಾದ್ರೆ ಡಿಸ್ಪ್ಯಾಷನೇಟ್ ಆಗಿ ಮಾಡಿ. ಈ ನ್ಯಾಯಾಂಗ ವರದಿಯನ್ನು ಚಾಲೆಂಜ್ ಮಾಡಬೇಕು ಇನ್ ಪಬ್ಲಿಕ್ ಡೊಮೈನ್. ಇದು ಯಾರಿಗೋ ಒಪ್ಪುವಂತೆ ಪೋಣಿಸಿರುವ ವರದಿ. ಹಾಗಾದ್ರೆ ವೈ ನಾಟ್? ಹಾಗಾದ್ರೆ ವಿಧಾನಸೌಧದ ಕಾರ್ಯಕ್ರಮಕ್ಕೆ ನಿಗದಿತ ಸ್ಥಳ, ಎಷ್ಟು ಜನ ಆಗಮಿಸಬಹುದು, ವಾಹನಗಳ ಸಂಚಾರ ಹೇಗಿರುತ್ತೆ, ವಿಧಾನಸೌಧದ ಕಾರ್ಯಕ್ರಮಕ್ಕೆ ಯಾರು ಕೊಟ್ಟಿದ್ರು ಇದನ್ನೆಲ್ಲ ಮಾಹಿತಿ, ಕಾರ್ಯಕ್ರಮದ ಸಮಯ, 5 ಜನ ಸಂಪರ್ಕಿತರ ಮೊಬೈಲ್ ಸಂಖ್ಯೆ ಕೊಡಬೇಕಿತ್ತು, ಯಾರ್ಯಾರು ಮೊಬೈಲ್ ನಂಬರ್ ಕೊಟ್ಟಿದ್ರು ಅಲ್ಲಿ ಹೇಳಬೇಕಲ್ಲ. ಸೊ ನೀವೇನು ಹೇಳ್ತೀರಿ? ವಿಧಾನಸೌಧದ ಕಾರ್ಯಕ್ರಮದಲ್ಲಿ ಏನೂ ಆಗಿಲ್ವಲ್ಲ? ಆಗಿಲ್ಲ ಅಂದ ಮಾತ್ರಕ್ಕೆ ನಿಯಮಗಳ ಉಲ್ಲಂಘನೆ ಆಗಿಲ್ಲ ಅಂತಿಲ್ವಲ್ಲ? ಕೊಲೆಗಾರ ಸಿಕ್ಕಿಲ್ಲ, ಬಟ್ ಕೊಲೆ ಆಗಿಲ್ಲ ಅಂತ ಹೇಳಕ್ಕಾಗಲ್ಲ ನೀವು. ಅದಕ್ಕೆ ಕಾರಣ ಆದರೂ ಗೊತ್ತಾಗಬೇಕು. ಇದಕ್ಕೆ ಯಾರು ಜವಾಬ್ದಾರಿ? ನಿಯಮವೇ ಇಲ್ಲದೆ
ಪೂರ್ವಾನುಮತಿಗಳೇ ಇಲ್ಲದೆ ನಿಯಮಗಳನ್ನು, ಸರ್ಕಾರದ ನಿಯಮವನ್ನು ಸರ್ಕಾರವೇ ಉಲ್ಲಂಘಿಸಿ ವಿಧಾನಸೌಧದ ಮುಂದೆ ಘನತೆವೆತ್ತ ಬಾವುಟ ಹಾರಿಸಿದ ಗಿರಾಕಿಗಳು ಯಾರ್ಯಾರು? ಅವ್ರ ಹೆಸರಿಗೆ ಎತ್ಕೊಂಬನ್ನಿ ಫಸ್ಟ್. ಯಾರಿಗೆ ಹೇಳ್ತಿದ್ದೀರಿ ಇದನ್ನು? ನಿಮ್ಮ ಚರ್ಮ ಉಳಿಸ್ಕೊಳ್ಳೋಕ್ಕೆ ಯಾರನ್ನ ಎತ್ಕಟ್ತಿದ್ದೀರಿ? ನಿಮ್ಮ ಸೇರಿಸಿ ನೋಡೋಣ ಯಾರ್ಯಾರ್ದಿದ್ದೀರಿ. ಅದೇನು ಚೀಫ್ ಯಾರು, CS ಅಥವಾ DPR ಸೆಕ್ರೆಟರಿನ? ಯಾರು? ಹೂ ಕಂಡಕ್ಟೆಡ್ ದಟ್ ಕಾರ್ಯಕ್ರಮ ಅಟ್ ವಿಧಾನಸೌಧ? ಏನು ದಾಟ್ಪಿರಿಯಾದಿಲ್ದೇ ಇರೋ ಅಬ್ಬೆಪಾರಿ ಮೈದಾನನ ಅದು? ಇಷ್ಟ ಬಂದವನೋಗಿ ಇಷ್ಟ ಬಂದಂಗೆ ಅಲ್ಲಿ ಮೈಕ್ ಹಾಕೊಂಡು ಕಾರ್ಯಕ್ರಮ ಮಾಡೋಕ್ಕೆ? 2009 ಆದೇಶದ ಪ್ರಕಾರ ಇವೆಲ್ಲ ಇವರು ಕರ್ತವ್ಯ ಲೋಪ ಎಸಗಿದ್ದಾರೆ ಇರ್ಬೋದು, ನಿಯಂತ್ರಿಸುವಲ್ಲಿ ಸೋತಿದ್ದಾರೆ, ಆಯೋಜನೆ ಭದ್ರತೆ ಮಾಡೋದರಲ್ಲಿ ಸೋತಿದ್ದಾರೆ ಪೊಲೀಸ್ನವರು. ಯಾರ್ರೀ ಸೋತಿರ್ತಾರೆ? ಇದನ್ನೇ IPS ಆಫೀಸರ್ಗಳು ಪೊಲೀಸ್ನವ್ರಿಗೆ ಹೇಳಿದ್ದು. ಲಜ್ಜೆ ಅನ್ನೋದೊಂದಿರಬೇಕು ಮತ್ತು ಸ್ವಾಭಿಮಾನ ಅನ್ನೋದೊಂದಿರಬೇಕು. ದುಡ್ಡು ಬೇಕು, ಪೋಸ್ಟಿಂಗೂ ಬೇಕು, ನಾವು ಒಪ್ಕೋತೀನಿ. ಬಟ್ ಒಂದು ಸ್ವಾಭಿಮಾನ ಅನ್ನೋದು ಬೇಡವೇನ್ರಿ? ಹಾಕ್ಕೊಂಡಿರೋ ಎರಡಕ್ಕೋಸ್ಕರನಾದ್ರೂ ಯಾರಾದರೂ ಮಿನಿಸ್ಟ್ರುಗಳು, ರಾಜಕೀಯ ವ್ಯಕ್ತಿಗಳು, ಸರ್ಕಾರದ ಮೇಲೆ ಕೂತಿರೋರು ಪ್ರೆಷರ್ ಇಲ್ಲದೆ, ಅನುಮತಿ ಇಲ್ಲದೆ ಈ ಕಾರ್ಯಕ್ರಮ ಯಾವುದಾದ್ರು ಆಫೀಸರ್ ಮಾಡ್ತಾರೇನ್ರಿ? ಹೇಳ್ರಿ, ಯಾರು ಒಬ್ಬರು IPS ಆಫೀಸರ್ಗಳು ಇಷ್ಟು ಜನ ಇದ್ದಿರಲ್ಲ ಕರ್ನಾಟಕದಲ್ಲಿ? ನೋಡಬಿಡ್ತೀನಿ ನಾನು. ನಿಮಗೊಂದಿನ ಆಗಬೇಕು, ಆಗ ನಿಮಗೆ ಗೊತ್ತಾಗತ್ತೆ ಕಷ್ಟ ಏನು ಅಂತ. ಬಂದೋಬಸ್ತ್ನಲ್ಲಿರೋರು ಆಯೋಜಕರ ಜೊತೆ ಸೇರಿ ಸಭೆ ಬಗ್ಗೆ ತಿಳಿಸ್ಬೋದು. ಎಲ್ಲಿತ್ತು ಟೈಮು ಸೇರ್ಸೋಕ್ಕೆ? ಕುನ್ನಾ ಸಾಹೇಬ್ರನ್ನೇ ಇನ್ಚಾರ್ಜ್ ಹಾಕಿದ್ದಿದ್ರೂ ಆಗ್ತಿರಲಿಲ್ಲ. ಬರೆಯೋದು ಸುಲಭ. 11 ಗಂಟೆಗೆ ತೀರ್ಮಾನ ಮಾಡಿಸ್ಬಿಟ್ಟು ಸಭೆ ಮಾಡಬೇಕಿತ್ತು. ಎಲ್ಲಿಂದ ಮಾಡಬೇಕು? RCB ಅಧಿಕೃತ ಪೇಜ್ನಲ್ಲಿ ಪೋಸ್ಟ್ ಮಾಡಲಾಗಿತ್ತು. ಕರೆಕ್ಟ್. ಬೆಳಗ್ಗೆ 7 ಗಂಟೆಗೆ ಆಯಿತು. ಜನರಿಗೆ ತಿರ್ಸಿಲಿಲ್ಲ, ಯಾವುದೇ ಇಲ್ಲ, ಫುಟ್ಪಾತಲ್ಲಿ ನಿಲ್ಲೋಂಗಾಯಿತು. ಕಾಲು ತುಳಿತಕ್ಕೆ ಆಯೋಜಕರು ಕಾರಣ. ಅದೆಲ್ಲ ಸರಿ. ಈಗ ಯಾರೋ ಒಬ್ಬರು ಜವಾಬ್ದಾರಿ ಆಗಬೇಕು. ನನ್ನ ಪಾಯಿಂಟ್, ಯಾರ್ಯಾರ ಜವಾಬ್ದಾರಿಯೋ ಎಲ್ಲರನ್ನೂ ತನ್ನಿ, ನಿಮ್ಮನ್ನೂ ಸೇರಿಸಿ. ನಾವು ಮಾತ್ರ ಏನಿಲ್ಲ, ನಾವು ಮಾತ್ರ ಫೋಟೋ ಗಿರಾಕಿಗಳು. ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಹೆಂಡತಿ, ಡ್ಯಾಶು ಎಲ್ಲರನ್ನೂ ಕರ್ಕೊಂಬಂದು ನಿಲ್ಲಿಸ್ಕೊಳ್ಳೋ, ಫೋಟೋ ತೆಗೆಸ್ಕೊಳ್ಳೋ ಗಿರಾಕಿಗಳು. ನಮಗೂ ಇದೆಲ್ಲದಕ್ಕೂ ಸಂಬಂಧ ಇಲ್ಲಪ್ಪ. ನಾವೆಲ್ಲ ಅತಿಥಿ ನಟರ ಥರ. ನಾಚಿಕೆ ಆಗಲ್ಲ ಸರ್ಕಾರಕ್ಕೆ? ನಿಮ್ಮ ಬಾವುಟ ಹಾರಿಸ್ಕೊಳ್ಳೋಕ್ಕೆ, ನಿಮ್ಮ ತೆವಲು ತೀರಿಸ್ಕೊಳ್ಳೋಕ್ಕೆ ಅವ್ರನ್ನ ಕರ್ಕೊಂಬಂದು ವಿಧಾನಸೌಧದ ಮುಂದೆ ನಿಲ್ಲಿಸ್ಬಿಟ್ಟು ಬೇರೆ ಎಲ್ಲೋ ಆದ ತಕ್ಷಣ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಜಾರ್ಕೊಂಡು ಹೋಗ್ತಿರಲ್ಲ ಮೈಗೆಣ್ಣೆ ಹಾಕ್ಕೊಂಡು. ಮೈಗೆಣ್ಣೆ ಬಾಯಿಗಲ್ಲ. ಆಮೇಲೆ ಇವರೇ ಇನ್ವೈಟ್ ಮಾಡಿದ್ದಾರೆ ಕೂಡ. ಎಸ್, ಗ್ಯಾರಂಟಿಗಳಲ್ಲಿ ಮುಳುಗಿರುವಂತಹ ಸರ್ಕಾರ ಒಂದೊಂದೇ ಶಾಕ್ ಕೊಡೋಕೆ ಮುಂದಾಗಿದೆ. ಹೊಸದಾಗಿ ನಿರ್ಮಾಣ ಆಗುವ ಬಹುಮಹಡಿ ಕಟ್ಟಡಗಳಿಗೆ 1% ಫೈರ್ ಸೆಸ್ ಹಾಕಲು ಕ್ಯಾಬಿನೆಟ್ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇನ್ನು ಬಾಲ್ಯ ವಿವಾಹ ನಿಷೇಧ ತಿದ್ದುಪಡಿ ಕಾಯ್ದೆ 2025ಕ್ಕೆ ಕ್ಯಾಬಿನೆಟ್ ಒಪ್ಪಿಗೆಯನ್ನು ಕೊಟ್ಟಿದೆ. ಬಾಲ್ಯ ವಿವಾಹ ತಡೆಯಲು ನಿಶ್ಚಿತಾರ್ಥ ಮಾತುಕತೆಯಲ್ಲೇ ಭಾಗಿಯಾಗುವವರ ವಿರುದ್ಧವೂ ಕೂಡ ಈಗ ಕ್ರಮಕ್ಕೆ ಒಪ್ಪಿಗೆಯನ್ನು ಸೂಚಿಸಲಾಗಿದೆ. ಇನ್ನು ಸನ್ನಡತೆ ಆಧಾರದಲ್ಲಿ ಜೀವಾವಧಿ ಶಿಕ್ಷೆ ಕೈದಿಗಳಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದ್ದು, ವಿವಿಧ ರಾಜ್ಯದ ಕೇಂದ್ರ ಕಾರಾಗೃಹದಲ್ಲಿರುವಂತಹ 46 ಜೀವಾವಧಿ ಶಿಕ್ಷಾ ಬಂದಿಗಳನ್ನು ಬಿಡುಗಡೆಗೆ ತೀರ್ಮಾನವನ್ನು ಮಾಡಿದ್ದಾರೆ. ನಮ್ಮ ರಾಜ್ಯದ, ವಿವಿಧ ರಾಜ್ಯದ್ದಲ್ಲ, ನಮ್ಮ ರಾಜ್ಯದ ವಿವಿಧ ಕೇಂದ್ರಗಳಲ್ಲಿರೋರು, ವಿವಿಧ ರಾಜ್ಯದವ್ರದ್ದು. ಬೇರೆ ಬೇರೆ ರಾಜ್ಯದ್ದು ನಮ್ಗೆ ಯಾಕ್ರಿ ಬರುತ್ತೆ? ಇವ್ರ ಕ್ಯಾಬಿನೆಟ್ಗೆ ಯಾಕ್ರಿ ಬರುತ್ತೆ? ವಿವಿಧ ರಾಜ್ಯದಲ್ಲಿ ಇದ್ದವರು ಇಲ್ಲಿ ಬಂದಿ ಆಗಿರ್ತಾರಲ್ಲ. ರಾಜ್ಯದ ವಿವಿಧ ಕಾರಾಗೃಹಗಳಲ್ಲಿರೋರಲ್ಲಿ 46 ಜನಕ್ಕಿದು. ಬಾಲ್ಯ ವಿವಾಹ ಕಾಯ್ದೆದು ವೆರಿ ಪ್ರೋಗ್ರೆಸಿವ್ ಇದದು ಅಮೆಂಡ್ಮೆಂಟು, ಮಾಡ್ಕೊಳ್ಳಿ, ತಪ್ಪಿಲ್ಲ. 1% ಫೈರ್ ಸೆಸ್ ಬಜೆಟಲ್ಲಿ ಹೇಳಿದ್ರು ಅನ್ಸುತ್ತೆ, ಹೇಳಿದ್ರು, ಅದನ್ನು ಮಾಡಿದ್ದಾರೆ, ಜಾರಿಗೆ ತರ್ತಿದ್ದಾರೆ. ನೀವು ಮಾಡೋದು ತಪ್ಪು ಅಂತ ನಾನು ಒಪ್ಕೊಳ್ಳಲ್ಲ, ಇಲ್ಲ ಅನ್ನಲ್ಲ. ಬಟ್ ಸರ್ಕಾರ ಆ ಬಹುಮಹಡಿ ಕಟ್ಟಡಗಳಿಗೆ ಏನಾದರೂ ಆದಾಗ ಅದನ್ನು ಎದುರಿಸುವ ರೀತಿ ಸಜ್ಜಾಗಿದೆಯಾ ಅಂತ ನೋಡ್ಕೊಳ್ಳಿ. ಈಗ ನಿಮಗೆ ಯಾರು ಫೈನ್ ಹಾಕಬೇಕು? ಈ ಕಡೆ ಸೆಸ್ಸು, ಆ ಕಡೆ ಫೈರ್ದು ಅದೇನೋ ಕಂಡೀಷನ್ಸ್ಗೆ NOCಗಳು, ಅದಕ್ಕೆ ದುಡ್ಡು, ಅದಕ್ಕೆ ಲಂಚ. ಅಯ್ಯೋ ರಾಮ, ಆ ಫೈರ್ ಕತೆ ಕೇಳಿ. ಎಲ್ಲ ಮಾಡ್ಬಿಟ್ಟು ನೀವು ಫೈನಲಿ ಬೆಂಕಿ ಎತ್ಕೊಂಡ್ಬಿಡ್ತು, ತಪ್ಪಿ ಹತ್ತೋದು ಬೇಡಪ್ಪ, ಹತ್ಕೊಂಡ್ಬಿಡ್ತು, ಇಲ್ಲಿ ಕೊಡ ಅಂತ ಇಲ್ಲಿ ಡಿಂಗ್ 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 ಅನ್ಸಿದ್ರೆ ನೀವು ಏನು ಪ್ರಯೋಜನ? ಅದಕ್ಕೂ ವ್ಯವಸ್ಥೆ ಮಾಡ್ತಾರೆ. ಆಗಿದೆಯಾ ಫಸ್ಟ್ ಅದು ನೋಡಿ, ಜನಕ್ಕೆ ಕೇಳೋದಿರಲಿ. ಎಸ್, ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚುವ ವಿಚಾರವಾಗಿ ಈ ಹಿಂದೆ ಮಾಡಿರುವಂತಹ ಎಲ್ಲ ನಿರ್ದೇಶನಗಳಿಗೆ ಸಂಬಂಧಿಸಿದಂತೆ 1 ತಿಂಗಳಲ್ಲಿ ಅಫಿಡವಿಟ್ ಸಲ್ಲಿಸಲು ಬಿಬಿಎಂಪಿಗೆ ಹೈಕೋರ್ಟ್ ಕೊನೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. 9ನೇ ತಾರೀಕು ವಿಚಾರಣೆಯನ್ನು ಮುಂದೂಡಿದೆ. ರಸ್ತೆ ಗುಂಡಿ ತುಂಬುವುದು ಎಂದರೆ ಏನು ಸರ್? ಎಂದರೆ ನಮಗೆ ಖುಷಿ ಕೊಡುವಂತಹ ಇನ್ಯಾವುದೋ ಪಾತ್ರೆ ತುಂಬಿಕೊಳ್ಳುತ್ತದೆ. ತುಂಬ್ತಾ ಇರಬೇಕು. ಕರ್ನಾಟಕ ರಾಜ್ಯದ ನೆಲ ಜಲ ಗಡಿ ವಿಚಾರದಲ್ಲಿ ಈಗ ಮುದ್ಗಳ್ಳು. ಪ್ರಮೋದ್ ಸಾವಂತ್ ಗೋವಾ ಮುಖ್ಯಮಂತ್ರಿ ಹೇಳ್ತಾರೆ, ಯೋಜನೆಗೆ ಕೇಂದ್ರ ಸರ್ಕಾರ ಅನುಮತಿ ನೀಡುವುದಿಲ್ಲ,
ನನಗೆ ವೈಯಕ್ತಿಕವಾಗಿ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಭರವಸೆ ಕೊಟ್ಟಿದ್ದಾರೆ ಅಂತ. ನಮ್ಮಲ್ಲೆಲ್ಲ ಗಲಾಟೆ ಈಗ ಕಿತಾಪ ಯಾರೇ ಇವರ ಅಂತಲ್ಲ. DKC ತಡೀಲಿ ನೋಡೋಣ, ನಾವು ನೋಡೇ ಬಿಡ್ತೀವಿ ಅಂತ. ಇನ್ನು ಅಲ್ಲ, ನೀವು ಸರಿಯಾಗಿ ಹೇಳಿದ್ದೀರಿ, ಕರೆಕ್ಟಾಗೇ ಹೇಳಿದ್ದೀರಿ, ನಾವು ಹಂಗೆ ಇರಬೇಕು. ತಡೀರಿ ನೋಡಾಬಿಡ್ತೀವಿ, ಅದೇನು ಮಾಡ್ತೀರಿ ಅಂತ ಅದು ಸರಿ ಇದೆ, ತಪ್ಪಿಲ್ಲ. ಹಾಂ, ಬಟ್ ಅದನ್ನೇ ತಡೀಲಿ ನೋಡೋಣ ಸ್ಟಾಲಿನ್ನು, ನಾನು ನೋಡಾಬಿಡ್ತೀನಿ ಹೇಳಿ ನೋಡೋಣ. ಮೇಕೆದಾಟಿಗೆ ಹೇಳಿ ಸವಾಲು ಅಲ್ಲೂ ಇರಬೇಕು. ಇನ್ನು ಯಾರು ಕನ್ನಡಿಗರ ಲಾರಿ ಡ್ರೈವರ್ ಮೇಲೆ ಪುಂಡ್ರು ಹಲ್ಲೆ ಮಾಡಿದಾರಂತೆ ಗೋವಾನಲ್ಲಿ. ಇದು ಅವರಿಬ್ಬರ ಮಧ್ಯೆ ನಡೆದ ಜಗಳ ಆಗಿ ಈ ಥರ ಆಗಿದೆ ಅಂತಂದರೆ ಓಕೆ. ಇದೇನಾದ್ರು ಗೀಟ್ರನ್ ಆದರೆ ಗೋವಾ ಗಾಡಿ ಕರ್ನಾಟಕಕ್ಕೆ ಬರುತ್ತೆ ಅನ್ನೋದನ್ನು ಅಲ್ಲಿ ಸರ್ಕಾರ ಮರಿಬಾರ್ದು. ಕಪಾಳ ಕೊಡು ಹಲ್ಲು ಉದುರಿಸ್ತಾರೆ ಜನ. ಆಮೇಲೆ ಕೂಡಲ ಸಂಗಮ ಪಂಚಮಸಾಲಿ ಇಲ್ಲ ಅದನ್ನ ಮಾಡಲಿ ಅವರು. DK ಏನು ಹೇಳಿದ್ದಾರೆ ನೋಡೋಣ. ಗೋವಾ CM ಮಾದಾಯಿ ವಿಚಾರದಲ್ಲಿ ಮಾತಾಡಿದ್ದಾರೆ. ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ. ನಮ್ ಕೆಲಸ ನಾವು ಶುರು ಮಾಡ್ತೀವಿ. ನಾನು ನಮ್ಮೆಲ್ಲ ಸಂಸತ್ ಸದಸ್ಯರಿಗೆ ನಾನು ಭೇಟಿ ಮಾಡ್ತೀನಿ. ಇದು ನಿಮ್ಮ ಸ್ವಾಭಿಮಾನದ ಪ್ರಶ್ನೆ. ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡಿರೋದೇ ತಪ್ಪು. 28 ಜನ ಸ್ವಾಭಿಮಾನದ ಪ್ರಶ್ನೆ. ನಮ್ಮ ಸಂಸತ್ ಸದಸ್ಯರು ಹೋರಾಡಬೇಕು. ಅವ್ನು ಯಾರ್ರೀ ಗೋವಾ CM? ಮನೆ ಜೀತದಾಳುಗಳ ನಾವಿಲ್ಲಿ? ಅವ್ರ್ಯಾರ್ರಿ ಕೇಂದ್ರ ಮಂತ್ರಿ ಗೋವಾ CMಗೆ ಪರ್ಸನಲ್ಲ ಕೊಡೋಕ್ಕೆ? ಅವ್ರ ಅಪ್ಪನ ಮನೆ ತಾತನ ಮನೆ ಆಸ್ತಿ ಅಂತ ಅದು. ನಾವು ಹೇಳಿದ್ವಾ ಮಾದಾಯಿ ಯೋಜನೆ ಮಾಡ್ಕೊಡ್ತೀವಿ ಅಂತ BJP ಅವ್ರಿಗೆ? ಬುರುಡ ಬಿಟ್ಟವ್ರು ನೀವು. ಒಂದು ಸೀಟ್ ತೊಗೊಂಬರೋ ಗೋವಾ ಮೇಲೆ ನಿಮಗೆ ಪ್ರೀತಿ ಇರೋದಾದರೆ ನಿಮಗಿರೋ ದಿಮಾಕನ್ನು ಅಳ್ಳಾಡ್ಸೋಕ್ಕೆ 28 ಸೀಟ್ ಇರೋ ಕರ್ನಾಟಕಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ವಾ? ಹಂಗಾರೆ ದೇರ್ ಹ್ಯಾಸ್ ಟು ಬಿ ಎ ಮೂಮೆಂಟ್. ಪ್ರಾಬ್ಲಮ್ ಏನು? ಈ ನಮ್ಮ ರಾಜಕೀಯ ಪಕ್ಷಗಳು ಹಿಂಗೂ ಹೇಳ್ತೀರಿ ತಗಲಾಕೊಂಡು ನಮ್ಮನ್ನು ಪ್ರಾಣ ತಿಂದು ಸಾಯಿಸ್ತೀರಿ. ಅದಕ್ಕೆ ಹಿಂಗೆ ಆಗಿರೋದು ಇದೆಲ್ಲ. ರಾಜಕಾರಣ ಅದಕ್ಕೆ ಹಿಂಗೆ ಆಗಿರೋದು ಇದು. ಯಾವನ್ರಿ ಅವನು ಲಡ್ಕಾಶಿ 2 ಸೀಟ್ ಇಟ್ಕೊಂಡು ಕೊಣ ಅಂತ ಅಳ್ಳಾಡ್ತಿರೋನು. ಇಲ್ಲಿ 26 ಸೀಟ್ 28 ಸೀಟಲ್ಲಿ 20 ಸೀಟ್ ತಗೊಂಡು ಓಡಾಡೋ ಅಂತ ನಿಮಗೆ ಮಾನ ಮರ್ಯಾದೆ ಬೇಡವಾ? ಅವ್ರು ಮಾತು ಕೊಟ್ಬಿಟ್ರಂತೆ ಅವ್ರ ಮಿನಿಸ್ಟ್ರು. ಯಾಕೆ ಗೋವಾಯಿಂದ ನಿಮ್ಮ ಮನೆಗೆ ಅಕ್ಕಿ ಕಳಿಸ್ತಿದ್ದಾನ ಅವನು, ಅನ್ನ ಮಾಡ್ಕೊಂಡು ತಿನ್ನು ಅಂತ ಮಿನಿಸ್ಟ್ರಿಗೆ. ಎಸ್, ಕೂಡಲ ಸಂಗಮ ಪಂಚಮಸಾಲಿ ಪೀಠಕ್ಕೆ ಸಂಬಂಧಪಟ್ಟ ಹಾಗೆ ಜಟಾಪಟಿ ಮುಂದುವರೆದಿದೆ. ಜಯಮೃತ್ಯುಂಜಯ ಸ್ವಾಮೀಜಿ ಹಾಗೂ ಅವರ ಬೆನ್ನಿಗೆ ನಿಂತಿರುವ ಪಂಚಮಸಾಲಿ ಬಿಜೆಪಿ ಶಾಸಕರ ವಿರುದ್ಧ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ಪ್ರಹಾರವನ್ನು ಹರಿಸಿದ್ದಾರೆ. ಮತ್ತೊಮ್ಮೆ ಕ್ಷಮೆ ಯಾಚಿಸಲು ಬೆಲ್ಲದ ನಿರಾಕರಣೆಯನ್ನ ತೋರಿದ್ದಾರೆ. ನಾನು ಬಹಿರಂಗ ಹೇಳಿಕೆ ಕೊಡಲ್ಲ ಅಂತ ಕೂಡ ಲೋಗವನ್ನ ತಳ್ಳಿದ್ದಾರೆ. ಮಠಕ್ಕೆ ಒಬ್ಬ ಗುರು ಇರಬೇಕು. ಗುರುಗಳೇ ಇಲ್ಲಾರ್ದ ಮಠ ಆದ್ರೆ ಹೆಂಗಾಗತ್ರಿ? ಕಳೆದ 4 ವರ್ಷದಿಂದ ಇವ್ರ ಮಠದಲ್ಲಿಲ್ಲ ಸರಿಯಾಗಿ. ಇವರೆಲ್ಲರದು DNA ಟೆಸ್ಟ್ ಮಾಡಬೇಕಾಗಿದೆ. ನಾನೊಂದು ವಿಚಾರ ಮಾಡೇನೆ, ಸಮಾಜದ ವಿಚಾರ ನಾವು TV ಮುಂದೆ ಪೇಪರ್ ಮುಂದೆ ಮಾತಾಡಬಾರ್ದು. ಏನಿದ್ರು ಒಳಗೆ ಕುತ್ಕೊಂಡು ಮಾತಾಡ್ಬೇಕಂತಾಗಿ, ಹಾಗಾಗಿ ಆ ಸಮಾಜದ ವಿಚಾರ ನಾನು ಇಲ್ಲ TV ಮುಂದೆ ಮಾತಾಡೋದಿಲ್ಲ. ಬೇಡ, ಬಟ್ ಲೋಗೋ ತಳ್ಳಿದ್ರೆ ಸುಮ್ಮನೆ ಇರ್ತೀವಿ ಅನ್ಕೋಬೇಡಿ. ನೀವು ಈಗ ತಳ್ಳಿರ್ಬೋದು ನಮ್ಮ ಲೋಗೋನ. ನಾವು ಆ ಲೋಗೋನ ಆಮೇಲೆ ನಿಮ್ಮ ಮುಖಕ್ಕೆ ಎಲ್ಲಿ ಇಡಬೇಕು ಅನ್ನೋದು ನಮಗೂ ಅರಿವಿದೆ, ನೆನಪಿಟ್ಕೊಳ್ಳಿ. ಡೋಂಟ್ ಆ್ಯಕ್ಟ್ ಸ್ಮಾರ್ಟ್. ಲೋಗೋ ಗೀಗೋ ತಳ್ಳಿಗಿಳ್ಳಿ ಏನಾದ್ರು ಮಾಡಿಗಿಡಿದ್ರೆ ವಿ ವಿಲ್ ನಾಟ್ ಅಕ್ಸೆಪ್ಟ್ ಇಟ್. ವಿ ವಿಲ್ ಆಲ್ಸೋ ಫೈಟ್ ಯು ಬ್ಯಾಕ್. ಲೆಟ್ ಅಸ್ ಸಿ ವಾಟ್ ವಿಲ್ ಹ್ಯಾಪನ್. ನೋಡೇ ಬಿಡ್ತೀವಿ. ನೀವು ಮಾತಾಡ್ತಿದ್ರೆ ಮಾತಾಡಬೇಡಿ ನಿಮ್ಮ ಸಮಾಜದ ವಿಚಾರ, ದಟ್ಸ್ ಓಕೆ. ಧರ್ಮಸ್ಥಳ ಕೇಸು ನಡೆದಿದೆ ಅನ್ನೋದು ಪ್ರಕರಣದ ಬಗ್ಗೆ ಏನೋ ತನಿಖೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರಂತೆ. ಆಯಿತು, ಮಾಡಲಿ, ನೋಡೋಣ. ಅದಾದಮೇಲೆ ಏನಾಗುತ್ತೆ ನೋಡೋಣ. ಇನ್ನು ಒಬ್ಬರು IPS ಅಧಿಕಾರಿಯರು ಸೌಮ್ಯಲತಾ ಅವರು ಹೊರಗೊಳಿಯೋದಕ್ಕೆ ತೀರ್ಮಾನ ಮಾಡಿದಾರಂತೆ. ಕುಡ್ ಬಿ ದೇರ್ ಇಸ್ ಸಮ್ ರೀಸನ್ಸ್ ಏನಾದ್ರು ಇರಬೇಕು ಅವ್ರದ್ದು. ರಿಪ್ಲೇಸ್ ಮಾಡ್ತೀವಿ ಅಂತ ಗೃಹ ಸಚಿವರು ಕೂಡ ರಿಪ್ಲೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನೋ ಇರುತ್ತೆ ರೀಸನ್, ವೈಯಕ್ತಿಕ ಕಾರಣ ಇರ್ಬೋದು. ಈಗ ನ್ಯಾಯಮೂರ್ತಿಗಳೆಲ್ಲ ಹಿಂದಕ್ಕೆ ಹೋಗಲ್ವಾ ಕೆಲವು ಸರಿ? ಬೇಡ ಇದು ನಾಳೆ ಸುಮ್ಮನೆ ಸಮಸ್ಯೆ ಆಗುತ್ತೆ ಅಂತ, ಹಂಗೇನಾದ್ರು ಇರ್ಬೋದೇನೋ. ಎಸ್.